ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಕ್ರಿಯೇಟಿವ್ ಅನ್ನೋ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮ್ಮ ಪ್ರೀತಿ ಅನು. ಸೊ ನಾನಿವತ್ತು ಮಾತಾಡ್ಬೇಕು ಅನ್ಕೊಂಡಿರೋದು ರಾಮಾಯಣ ಟ್ರೇಲರ್ ಬಗ್ಗೆ. ಸೊ ಎಲ್ಲರೂ ಹೇಗಿತ್ತು ರಾಮಾಯಣ ಟ್ರೇಲರ್ ಎಲ್ಲ ನೋಡಿದ್ರಾ? ಹೇಗನ್ನಿಸ್ತು ನಿಮಗೆ? ಏನು ಮ್ಯಾಸಿವ್ ಅಪ್ಪ, ಸಖತ್ತಾಗಿ ಬಂದಿದ್ದಾರೆ ಆ್ಯಕ್ಚುಲಿ. ಯಶ್ ಅವರು ಅವ್ರ ವಿಜುವಲ್ಸ್ ಆಗಿರಲಿ, ರಾಮಾಯಣದಲ್ಲಿ ಸಖತ್ತಾಗಿ ಬಂದಿದೆ. ಲೈಕ್ ಅವ್ರ ಸ್ಕ್ರೀನಿಂಗ್ ಆಗಿರಲಿ, ಮತ್ತು ಚೂಸ್ ಮಾಡಿರೋ ರೀತಿ ಆಗಿರಲಿ, ರಾವಣನ ಕ್ಯಾರೆಕ್ಟರ್ಗೆ ಅವ್ರನ್ನ ಕಾಸ್ಟಿಂಗ್ ಎಲ್ಲ ಸಖತ್ತಾಗಿ ಬಂದಿದೆ. ನಂಗೆ ಸಖತ್ ಖುಷಿ ಆಯಿತು ಆ್ಯಕ್ಚುಲಿ. ಅವ್ರು ನಮ್ಮ ಕನ್ನಡದವರು ಅಂತ, ನಮ್ಮ ಕನ್ನಡದ ಹೆಮ್ಮೆ ಅಂತಲೂ ಹೇಳ್ಬೋದು. ಯಾಕಂದರೆ ಅವರು ಒನ್ ಆಫ್ ದ ಪ್ರೊಡ್ಯೂಸರ್ ಅಂತಲೂ ಕೇಳ್ಪಟ್ಟೆ. ಸೊ ಅವರು ನಮ್ಮ ಕನ್ನಡದವರಾಗಿ ಸೊ ಅಲ್ಲಿ ಹೋಗ್ಬಿಟ್ಟು ಈ ಥರ ಬೆಳೀತಾ ಇರೋದು ಸಖತ್ ಖುಷಿ ಆಗ್ತಾ ಇದೆ. ಸೊ ಅದಾದಮೇಲೆ ನನಗೆ ಮಂಡೋದರಿ ಪಾರ್ಟ್ ಆ್ಯಕ್ಚುಲಿ ಕಾಣಿಸ್ತಾ ಇಲ್ಲ ರಾಮಾಯಣದಲ್ಲಿ. ಅದೊಂದು ಆ್ಯಕ್ಚುಲಿ ಮಿಸ್ಸಿಂಗ್ ಅಂತ ಅನ್ನಿಸ್ತು ನನಗೆ. ಆ್ಯಕ್ಚುಲಿ ನನಗೆ ಕಾಜಲ್ ಅಗರ್ವಾಲ್ ಅಂದರೆ ತುಂಬ ಇಷ್ಟ, ನನ್ನ ಫೇವ್ರೆಟ್ ಕೂಡ ಹೌದು. ಸೊ ಅವ್ರದ್ದೊಂದು ಪಾರ್ಟ್ ಇದ್ದರೆ ಚೆನ್ನಾಗಿರ್ತಿತ್ತು, ತೋರಿಸಿದ್ರೆ ಟ್ರೈಲರಲ್ಲಿ ಅಂತ ಅನಿಸ್ತು. ಅದು ಬಿಟ್ಟು ನನಗೆ ಸಾಯಿ ಪಲ್ಲವಿ ಅವ್ರದ್ದು ಇಷ್ಟ ಆಯಿತು. ಸೀತಾ ಕ್ಯಾರೆಕ್ಟರ್ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ರಾಮ ಆಗಿಬಿಟ್ಟು ರಾಮಾಯಣದಲ್ಲಿ ರಣಬೀರ್ ಕಪೂರ್ ಅವರು ಕೂಡ ಚೆನ್ನಾಗಿ ಮಾಡಿದ್ದಾರೆ, ಸೂಟ್ ಆಗಿದ್ದಾರೆ ಆ್ಯಕ್ಚುಲಿ ರಾಮನ್ ಕ್ಯಾರೆಕ್ಟರ್ಗೆ. ನೆಕ್ಸ್ಟು ನಮಗೆ ಶೂರ್ಪನಖಿ ಬರ್ತಾರೆ ಆ್ಯಕ್ಚುಲಿ ರಾವಣನ ತಂಗಿ. ಅದು ಕೂಡ ರಕುಲ್ ಪ್ರೀತ್ ಅವರು ಸಖತ್ತಾಗಿ ಮಾಡಿದ್ದಾರೆ. ಅಂದರೆ ಸಖತ್ ಬ್ಯೂಟಿಫುಲ್ಲಾಗಿ ಕಾಣಿಸಿದ್ದಾರೆ ಅವರು ಆ ಟ್ರೇಲರಲ್ಲಿ. ಆ್ಯಕ್ಚುಲಿ ರಾಮಾಯಣ ಅಂತಲೇ ನಮಗೆ ನೆನಪಿಗೆ ಬರೋದಂದರೆ ರಾಮ, ಸೀತಾ, ರಾವಣ ಮತ್ತು ಆಂಜನೇಯ. ಬಟ್ ಈ ಟ್ರೈಲರಲ್ಲಿ ನಮಗೆ ಆಂಜನೇಯನ ಪಾರ್ಟು ಕಾಣಿಸ್ಲೇ ಇಲ್ಲ. ಸೊ ಅದೊಂದು ಡಿಸಪಾಯಿಂಟ್ ಅಂತ ಹೇಳ್ಬೋದು ಇದರಲ್ಲಿ. ಸೊ ಅದು ಬಿಟ್ಟರೆ ಚೆನ್ನಾಗಿ ಬಂದಿದೆ ಟ್ರೈಲರು. ಎಲ್ಲ ಹೇಗನ್ನಿಸ್ತು ರಾಮಾಯಣ ಟ್ರೈಲರ್ ನೋಡಿ ಎಲ್ಲರೂ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ ನಿಮ್ಮ ಒಪಿನಿಯನ್ ಏನಂತ. ಸೊ ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.